hello guys, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಆಫ್ಟರ್ ಇಲ್ಲ, ಮೊನ್ನೆ ಒಂದು ಮಾಡಿದೆ, ಅದು ಬಿಟ್ಟರೆ ಮಾಡಿಲ್ಲ. ಸೊ ಇವತ್ತೆಂಥ ವ್ಲಾಗ್ ಅಂತಂದರೆ, ರೆಡಿಯಾಗಿ ಇವಾಗಲೇ 4:15 ಬೆಳಗಿನ ಜಾವ, 2:15 ನಮ್ಮಮ್ಮ ಎದ್ದಿರೋದು. ನಾವು ಎದ್ದಿರೋದು ಬಂದು ನಾನು ಎದ್ದಿರೋದು 3 ಗಂಟೆ. ನಮ್ಮ ಅಣ್ಣ ನಮ್ಮ ಅಪ್ಪ ಎಲ್ಲ 3:15 ಎದ್ದೆಲ್ಲ ರೆಡಿಯಾಗಿ ವಿ ಆರ್ ಗೋಯಿಂಗ್ ಟು ಚಾಮುಂಡಿ ಬೆಟ್ಟ. ಸೊ ಆಷಾಢ ಅಲ್ಲ, ಸೊ ಒಂದ್ಸತಿ ಹೋಗಬೇಕು ಅಂತಿತ್ತು. ಸೊ ನೆನ್ನೆ ಎಲ್ಲ ಪಾಪ ಬರಲ್ಲ ಅನ್ನೋ ಇದ್ರ ಮೇಲಿತ್ತು. ಸೊ ರಾತ್ರಿ ಅದು ಏನಾಯಿತು, ನಮ್ಮ ಅಪ್ಪನೇ ಬರ್ತೀನಿ ಅಂತ ಒಪ್ಕೊಂಡ್ರು. ಸೊ ಫೈನಲಿ 4 ಜನ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಅಲ್ಲಿ ನಮ್ಮ ಚಿಕ್ಕಮ್ಮವರು ಬರ್ತಾರೆ ಅಂತ ವೆಯ್ಟ್ ಮಾಡೋದು ಇಷ್ಟು ಗಂಟೆ. ಸೊ ಅವ್ರು ಬರೋಂಗೆ ಕಾಣ್ತಾ ಇಲ್ಲ. ಸೊ ಲೇಟ್ ಆಗುತ್ತೆ ಅಂತ ಹೇಳಿ ನಾವೇ ಹೊರಡ್ತಾಯಿದ್ದೀವಿ, ಅವ್ರು ಹಿಂದೆ ಬರ್ತಾರೆ ಅಂತೆ. ನಮ್ಮಮ್ಮ ನೋಡಿ ಅಲ್ಲಿ ನಾನು ಆ್ಯನಿವರ್ಸರಿ ಕರೆಸಿ ಸೀರೆ ಉಟ್ಕೊಂಡೈತೆ ಗಾಯ್ಸ್. ಜಾಕೆಟ್ ಇದು ಮಾಡಿಲ್ಲ, ಬಟ್ ಆದರೂ ಅದು ಯಾವುದೋ ಜಾಕೆಟ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡೈತೆ. ಸೊ ನಮ್ಮಪ್ಪ ಕೆಳಗಡೆ ಹೋಗಿದ್ದಾರೆ. ಲಾಸ್ಟ್ ಮೂಮೆಂಟ್ ಹೋಗೋ ಟೈಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾವು ಅಂದ್ಕೊಂಡಿದ್ದು 4:15 ಮನೆ ಬಿಡಬೇಕು ಅಂತ. ಬರಾಬರ್ 5 ಮಿನಿಟ್ಸ್ ಇದೆ 4:15ಗೆ. ಸೊ ಬೇಗ ಹೋಗಿ ಬೇಗ ದರ್ಶನ ಮುಗಿಸ್ಕೊಂಬರ್ಬೇಕು. ಸೊ ಆಷಾಢ ಅಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಗೊತ್ತಲ್ಲ ಹೆಂಗಿರುತ್ತೆ ಅಂತ. ಸೊ ವೆಲ್ಕಮ್ ಬ್ಯಾಕ್. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಫುಲ್ ಸಿಟಿ ಬೆಳಗ್ಗೆ ಆಗಿದೆ, ಬೆಳಕು ಆಗಿದೆ. ಟೈಮ್ 6 ಗಂಟೆ. 4:15 ಬಿಟ್ಟಿರೋದಕ್ಕೆ 6 ಗಂಟೆಗೆ ಬಂದಿರೋದು. 6 ಗಂಟೆ ಪಾಪ ಕರೆಕ್ಟಾಗಿ. ಫುಲ್ ಹಿಮ. ಹಿಮ ದೇವಸ್ಥಾನದ ಗೋಪುರನೇ ಕಾಣಿಸ್ತಿಲ್ಲ, ರೇಂಜಿಗೆ ಹಿಮ ಬೀಳ್ತಿದೆ. ಫುಲ್ ಹಿಮ ಗೈಸ್. ಇಲ್ಲಿ ನಿಂದು ಅಷ್ಟು ಜನ ಇಲ್ಲ ಅಂದ್ಕೊಂಡ್ರೆ ಫುಲ್ ಕಾರ್ಗಳೇ ತುಂಬಿದೆ. ಫುಲ್ ಚಳಿ, ಫುಲ್ ಹಿಮ. ದೇವಸ್ಥಾನದ ಗೋಪುರನೇ ಕಾಣಿಸ್ತಿಲ್ಲ, ಬಿಡು. ಅಷ್ಟು ಚಳಿ, ಅಷ್ಟು ಹಿಮ ಬೀಳ್ತಿದೆ, ಸಿಕ್ಕಾಪಟ್ಟೆ ಹಿಮ. ಜನ ಇವಾಗ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಬೇಸಿಗೆ ಹೋಗ್ತಾನೆ ಚಳಿ. ಮಾನ್ಕ ತಾಸರು ಎಷ್ಟೊತ್ತೈತಿ ಕಣಿವಿ ಇದೆ. ಹಬ್ರೋಡ್ ಜಾವನ ಟಿಕೆಟ್ ಮುಟ್ಟಲ್ಲಿ 7:30. ವೇಟ್ ಮಾಡಿದ್ದಕ್ಕೆ ಈಗ ಒಳಗಡೆ ಬಿಟ್ಟರು. ಸೊ 7:30 ಗೇಟ್ ಓಪನ್ ಆಗಿ ಇವಾಗ ಒಳಗಡೆ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ ಒಳಗಡೆ. ಜನ ಅಷ್ಟಿದ್ರೆ, ಸಿಕ್ಕಾಪಟ್ಟೆ ಜನ. ಒಟ್ಟು ಆಳೋದಲ್ಲ, ಶುಕ್ರವಾರ ಚೇಂಜ್ ಕರ್ತದೆ. ಚಾಮುಂಡೇಶ್ವರಿ ಫುಲ್ ಒಣಗಿ ಹೋಗೈತೆ. ಫಸ್ಟ್ನೇ ಆಷಾಢದಲ್ಲಿ ಮಾಡಿದ್ದು ಅನ್ಸುತ್ತೆ. ಮಾವಿನ ಹಣ್ಣು ಐತೆ ಮಮ್ಮಿ. ಅಲಂಕಾರ ಬಿಟ್ಟು ಈಗ ಒಳಗಡೆ ಇವಾಗ 8 ಜನಕ್ಕೆ. ಡೆಕೋರೇಷನ್
ಡೆಕೋರೇಷನ್ ಮಾತ್ರ ಮಸ್ತು ಮಸ್ತ್. ಇಲ್ಲಿ ಮಾಡಿರೋದು ಮಮ್ಮಿ, ಇವತ್ತು ಇಲ್ಲಿ ಮಾಡೋದು, ಇಲ್ಲೆಲ್ಲ ಒಣಗೋಗಿಲ್ಲ. ಲಿಟ್ರಲಿ ಸೂಪರ್. ವಾವ್. ತ್ರಿಶೂಲ ಆ ಕಡೆ ಓಂ. ಮಾವಿನಕಾಯಿಗಳ ರಾಶಿ. ಸೊ ಎಸ್ ಗೈಸ್, ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಪ್ರಸಾದ ತಿಂದು ಬಂದು ಕಾರ್ ಹತ್ರ ನಿಂತಿದ್ದೀನಿ. ಸೊ ನಮ್ಮ ಚಿಕ್ಕಮ್ಮ ಅವರೆಲ್ಲ ಸ್ವಲ್ಪ ಲೇಟಾಗಿ ಬಂದರು. ನಮ್ಮದು ದರ್ಶನ ಆಯಿತು, ದರ್ಶನ ಆಗಿ ಪ್ರಸಾದನ ತಿಂದು ಬಂದು ಅವ್ರು ಇನ್ನೂ ದರ್ಶನನೇ ಮಾಡಿಲ್ಲ, ಮಾಡ್ತಾಯಿದ್ದಾರಂತೆ. ಸೊ ದರ್ಶನ ಅಂತೂ ಸಕ್ಕತ್ತಾಗಾಯಿತು. ಬಟ್ ಜನ ಅಂತೂ ಅಷ್ಟೇ ಇದ್ದಾರೆ ಗೈಸ್, ಹೆವಿ ಜನ ಮಾತ್ರ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಓಕೆ, ಅಷ್ಟಿಲ್ಲ. ಶುಕ್ರವಾರ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಇವತ್ತು ಅಷ್ಟೇನಿಲ್ಲ. ಇವಾಗ ಜನ ಜಾಸ್ತಿ ಆಗ್ತಾಯಿದ್ದಾರೆ. ಪ್ರಸಾದ ತಿಂದು ಹನುಮಂತು ಪಲಾವ್ಗೆ ಹೋಗಬೇಕು ಅಂತಿದ್ದಿದ್ದು ಆ್ಯಕ್ಚುಲಿ. ಇವತ್ತು ಇಲ್ಲೇ ಪ್ರಸಾದ ಕೊಟ್ಟರು, ತಿಂದು ಇನ್ನು ಹೋಗ್ತೀವೋ ಇಲ್ವೋ ಅನ್ನೋದು ಕನ್ಫರ್ಮೇಷನ್ ಇಲ್ಲ. ಸೊ ಅಲ್ಲಿ ಪಪ್ಪ ಮಮ್ಮಿ ಅಣ್ಣ ಚಾಯ್ ಕುಡಿತಿದ್ದಾರೆ. ನಂಗೆ ಚಾಯ್ ಬೇಡ, ಸೊ ಪ್ರಸಾದ ತಿಂದೆ. ಇವಾಗ ಕಾರ್ ಹತ್ರ ಬಂದು ನಿಂತಿದ್ದೀನಿ ನಾನು. ಸೊ ವೀಡಿಯೋದಲ್ಲಿ ಮಾತಾಡಿಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಸೊ ಒಳಗಡೆ ಅಂತೂ ಡೆಕೋರೇಷನ್, ಸೊ ನಿಜವಾಗ್ಲೂ ಯಾರ್ಯಾರು ವಿಸಿಟ್ ಮಾಡಿಲ್ಲ ಬಂದು ವಿಸಿಟ್ ಮಾಡಿ. ಐ ಹೋಪ್ ನೀವೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಬನ್ನಿ, ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋದು ಐಡಿಯಾ ಇಲ್ಲ. ಸೊ ಲೆಟ್ಸ್ ಗೋ, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ದರ್ಶನ ಆಗಿ ಪ್ರಸಾದ ತಿಂದು ಇನ್ನೇನು. ಸೊ ಫೈನಲಿ ನಮ್ಮ ಶಿಷ್ಯವ್ರು ಬಂದರು ನೋಡಿ ಗಾಯ್ಸ್. ಪಾಪ ಆಯ್ತಾ ಪಾಪ, ಇಲ್ಲಿ ನೋಡು. ಇಲ್ಲಿ ತಾತ ಮೊಮ್ಮಗಂದು ಆಟ. ಸೊ ಫೈನಲಿ ಇವಾಗ ಸಿಕ್ಕಿದ್ದಾರೆ. ಸರಿ ತೋರಿಸ್ತೀನಿ. ಹಾಯ್ ಅಕ್ಕವ್ರೆ. ಹಾಯ್. ಅಪರೂಪದ ದರ್ಶನ. ಹಾಯ್ ಚಿಕ್ಕಮ್ಮ. ಇವಾಗ ಬೆಳಗ್ಗೆಯಿಂದ ಬಂದವರು ಇವಾಗ ಸಿಕ್ಕವ್ರ ಕೈಗೆ. ಓ ಮಾರ್ಗಿಲ್ಲ. ಎಲ್ಲ ಆಚೆ ನಿಂತು ಪ್ರಸಾದ ತಿಂತಿದ್ರೆ. ಏನು ಪಾಪ ತಿಂದಿಲ್ಲ. ಟೈಮ್ ಎಷ್ಟು? 12 ಗಂಟೆನಾ? ಇಲ್ಲ, 11 ಗಂಟೆ. ಬೆಳಗ್ಗೆ ನಾವು 6 ಗಂಟೆಗೆ ಬಂದಿದ್ದು ಕರೆಕ್ಟಾಗಿ. ನೀವು 8 ಗಂಟೆ. 4:15 ಬಿಟ್ಟಿದ್ದು ನಾವು ಮನೆ ಕರೆಕ್ಟಾಗಿ. ಪಾಪ. ಸೊ ಹನುಮಂತು ಪಲಾವ್ ಬಿರಿಯಾನಿ. ಫುಲ್ ಫ್ಯಾಮಿಲಿ ಬ್ಯಾಟಿಂಗ್. ಸೊ ಮೈಸೂರಿಂದ ಬಂದು ಬ್ಲಾಗ್ನ ಎಂಡ್ ಮಾಡೋದು ಮರೆತೆ. ಸೊ ಮೈಸೂರಿಂದ ಬಂದಿದ್ದು ಮಾರನೇ ದಿನವೇ ನಾನು ನನ್ನ ಫ್ರೆಂಡ್ಸ್ ಜೊತೆ ನಾನು ಹೋಗಿದ್ದು ಇಲ್ಲಿ ಮೇಲ್ಕೋಟೆ. ಸೊ ಮೇಲ್ಕೋಟೆಗೆ ಹೋಗಿದ್ದೆ. ಸೊ ಅದರಿಂದ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಸೊ ತುಂಬ ಲೇಟಾಗಿ ವ್ಲಾಗ್ಗಳು ಪೋಸ್ಟ್ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಸಮ್ ರೀಸನ್ಸ್. ಸೊ ಸಿಕ್ಕಾಪಟ್ಟೆ ರೀಸನ್ಸ್ ಇದೆ ಗೈಸ್ ವ್ಲಾಗ್ ಮಾಡದೇ ಇರೋದಕ್ಕೆ. ಸೊ ಏನು ರೀಸನು ಅಂದರೆ ಊರಲ್ಲಿದ್ದಿದ್ದ ಅಜ್ಜಿ ತೀರೋಗಿದ್ರು. ಸೊ ಅಜ್ಜಿಗೆ 95 ಇಯರ್ಸ್. ಸೊ ಆಲ್ಮೋಸ್ಟ್ ನೋಡಿದ್ರೆ ಅಂದ್ಕೊತೀನಿ. ಸೊ ನೋಡಿಲ್ಲ ಅಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಫೋಟೋ ಹಾಕಿರ್ತೀನಿ ನೋಡಿ. ಸೊ ಅಜ್ಜಿಗೆ 95 ಇಯರ್ಸ್. ಸೊ ನಾನು ಕೊಪ್ಪಕ್ಕೆ ಹೋದಾಗೆಲ್ಲನೂ ನಿಮ್ಗೆ ಹೇಳ್ತಾ ಇರ್ತೀನಿ ನಮ್ಮ ಅಜ್ಜಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಸೊ ಇಷ್ಟು ವಯಸ್ಸಾದರೂ ಇಷ್ಟು ಕೆಲಸ ಮಾಡ್ತಾರೆ ಅಂತ ಎಲ್ಲ ಹೇಳ್ತಿದ್ದೆ.
ಬಟ್ ಅವರು ರೀಸೆಂಟಾಗಿ ತೀರ್ಕೊಂಡ್ರು. ಸೊ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ ವಿಷಯ ನಾನು ಯೂಟ್ಯೂಬಲ್ಲಿ ಹೇಳ್ಬಾರ್ದು ಅಂದ್ಕೊಂಡೆ, ಬಟ್ ಇಷ್ಟು ದಿನ ಮಾಡದೇ ಇರೋದಕ್ಕೆ, ವ್ಲಾಗ್ ಮಾಡದೇ ಇರೋದಕ್ಕೆ ರೀಸನ್ನೇ ಇದಾಗಿದೆ. ಸೊ ಸೊ ಇದನ್ನು ಹೇಳ್ಬಾರ್ದು ಅಂದ್ಕೊಂಡೆ, ಬಟ್ ಹೇಳಿದ್ದೀನಿ. ಸೊ ಅಜ್ಜಿ ತೀರೋಗಿದ್ರು. ಅಲ್ಲಿ ಅಪ್ಪನೇ ಎಲ್ಲ ಕಾರ್ಯಗಳೆಲ್ಲ ನಿಂತು ಮುಂದೆ ಮಾಡಿದ್ದು. ಸೊ ಆಯಿತು 20 ಡೇಸ್ ಆಯಿತು ಗೈಸ್ ಅಜ್ಜಿ ತೀರೋಗಿ. 20 ಡೇಸ್ ಇಲ್ಲ, 15 to 18 ಡೇಸ್ ಅಷ್ಟೇ ಆಗಿರೋದು. ಸೊ ಅವ್ರನ್ನ ಮರೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಗೈಸ್. ಸೊ ಊರಿಗೆ ಹೋಗ್ತಾ ಇದ್ದಿದ್ದು ರೀಸನ್ನೇ ನಾವು ನಮ್ಮ ಅಜ್ಜಿ ನೋಡೋಕ್ಕೆ ಅಂತ. ಎಂತ ಅಂದರೆ ಗೈಸ್ ಅವ್ರಿಗೆ 95 ಇಯರ್ಸ್, ಇನ್ನು 5 ಇಯರ್ಸ್ ಹೋಗಿದ್ರೆ 100 ಸೆಂಚುರಿ ಸಾಕಮ್ಮ ಆಗಿರೋರು ನಮ್ಮ ಅಜ್ಜಿ. ಸೊ ಏಜ್ ಆಗಿತ್ತು, ಬಟ್ ಅವ್ರು ಏಜ್ ಆಗಿರೋ ಥರನೇ ಇರಲಿಲ್ಲ. ಅಂದರೆ ಸೊಂಟ ಎಲ್ಲ ಇದಿರಲಿಲ್ಲ, ಬಟ್ ಅಜ್ಜಿಗೆ ಒಂಚೂರು ಕ್ಲೀನ್ ಅಂದರೆ ಗಲೀಜಾಗಿದ್ರೆ ಅದನ್ನು ನೋಡ್ಕೊಂಡಿರ್ತಾ ಇರಲಿಲ್ಲ. ಅಜ್ಜಿನೇ ಇದು ಕೆಲಸ ಮಾಡ್ತಾಯಿದ್ರು. ಸೊ ಅದೆಲ್ಲ ಅಲ್ಲಿ ಹೋದರೆ, ಇವಾಗ ಮನೆಗೆ ಹೋದರೆ ಅಲ್ಲೊಂದು ಪ್ಲೇಸ್ ಅಂತ ಇತ್ತು ಅಜ್ಜಿಗೆ ಅಂತ, ಆ ಪ್ಲೇಸ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀವಿ. ಸೊ ಅಫ್ಕೋರ್ಸ್ ಏನೂ ಮಾಡೋಕ್ಕಾಗಲ್ಲ, ಹುಟ್ಟಿದ ಮೇಲೆ ಎಲ್ಲರೂ ಒಂದಿನ ಹೋಗಲೇಬೇಕು. ಸೊ ನಾವಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ಸೊ ಅಷ್ಟೇ, ಅದನ್ನು ಅಂದ್ಕೊಂಡು ಸಮಾಧಾನ ತೊಗೊಂಡಿದ್ದೀವಿ ಅಷ್ಟೇ. ಸೊ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಇವಾಗ ವ್ಲಾಗ್ನ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇಫ್ ಯು ಡೋಂಟ್ ಮೈಂಡ್, ಸೊ ಏನು ಈ ಹುಡುಗಿ ಯಾವಾಗ ಬೇಕೋ ವ್ಲಾಗ್ನ ಪೋಸ್ಟ್ ಮಾಡ್ತಾಳೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಸೊ ಸಮ್ ರೀಸನ್ಸು ಗೈಸ್, ರೀಸನ್ ಇಲ್ಲದೆ ಯಾರೂ ವ್ಲಾಗ್ ಮಾಡದೇ ಇರಲ್ಲ. ಸೊ ರೀಸನ್ ಇರೋದಕ್ಕೆ ಮಾಡಲಿಲ್ಲ. ಸೊ ಐ ಆಮ್ ಸಾರಿ. ಸೊ ಇಷ್ಟು ಹೇಳ್ತಾ ಇದ್ದೀನಿ. ಸೊ ಕಾಲೇಜ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಐ ಆಮ್ ನಾವು ಫೈನಲ್ ಇಯರ್ ಗೈಸ್. ಸೊ ಫೈನಲ್ ಇಯರ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಬೆಳಗ್ಗೆ 10ಗೆ ಹೋದರೆ, ಬೆಳಗ್ಗೆ 8:30ಗೆ ಮನೆಗೆ ಬಿಟ್ಟರೆ ಅಲ್ಲಿ 3:30ಗೆ ಮುಗಿಯುತ್ತೆ. ಅಲ್ಲಿಂದ ಬರೋಕ್ಕೆ 1 hour 4:30 ಆಗುತ್ತೆ. ಸೊ ನಾವು ಟ್ಯೂಷನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಿನಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ತಲೆಯಿದೆ ಗೈಸ್, ಎಲ್ಲ ಮಾಡಬೇಕು ಅನ್ನೋ ಆಸೆ, ಬಟ್ ಏನೂ ಮಾಡೋಕ್ಕಾಗದೇ ಇರೋ ಪೊಸಿಷನ್ನಲ್ಲಿದ್ದೀನಿ. ಸೊ ಫುಲ್ಲು ಬ್ಯುಸಿ ಗೈಸ್. ಬ್ಯುಸಿ ಅನ್ನೋದಕ್ಕಿಂತ ಟೈಮ್ ಇಲ್ಲ. ಸೊ ಬೆಳಗ್ಗೆ ಹೋಗಿ 4:30ಗೆ ಬರ್ತೀನಿ. ಅದು ಟ್ರಾವೆಲಿಂದನೇ ನನಗೆ ಅರ್ಧ ತಲೆ ಕೆಟ್ಟೋಗುತ್ತೆ. ಸೊ ಅಲ್ಲಿಂದ ಬರೋಷ್ಟರಲ್ಲೇ 4:35 ಆಗುತ್ತೆ. ಬಸ್ ಸಿಕ್ಕರೆ 4:30, ಬಸ್ ಸಿಕ್ಕಿಲ್ಲನೇ 5 ಆಗುತ್ತೆ. ಸೊ 5ಗೆ ಬಂದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಮತ್ತೆ ಮನೆ ಕೆಲಸ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅದೇ ಇದ್ದೇ ಇರುತ್ತೆ. ಸೊ ಗೊತ್ತಲ್ಲ ಫೈನಲ್ ಇಯರ್ ಅಂದರೆ ಎಷ್ಟು ವರ್ಕ್ ಪ್ರೆಷರ್ ಇರುತ್ತೆ ಅಂತ. ಸೊ ಒಂದಷ್ಟು ಹೋಮ್ವರ್ಕು, ಅಸೈನ್ಮೆಂಟ್ಸು, ನೋಟ್ಸು, ಹೋಮ್ವರ್ಕು ಎಲ್ಲ ತಲೆ ಮೇಲೆ ಇರುತ್ತೆ. ಸೊ 6 ಗಂಟೆ ಕೂತ್ಕೊಂಡೆ 8 ಗಂಟೆ ಬರೆಯೋದು, ಓದೋದು ಇರುತ್ತೆ. ಸೊ ಅದ್ರ ಮಧ್ಯೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ. ಮತ್ತು ಅದು ಬಿಟ್ಟರೆ 8 ಗಂಟೆಗೆ ಊಟ ಮಾಡಿ ಮಲ್ಕೊಬಿಡ್ತೀನಿ. 9 ಗಂಟೆ ಅಷ್ಟರಲ್ಲಿ ನಿದ್ರಾ ದೇವತೆ ನನ್ನ ಕರಿತಾ ಇರ್ತಾಳೆ, ಬಾ ಮಲ್ಗು ಅಂತ. ಸೊ ಹೆವಿ ನಿದ್ದೆ ಪೋತೀನಿ ನಾನು. ನಿದ್ದೆ ಪೋತೀನಿ. ಸೊ ಇಷ್ಟು ನನ್ನ ರೀಸನ್ಸು, ಏನು ಮಾಡೋಕ್ಕಾಗಲ್ಲ. ಸೊ ಕಂಟೆಂಟ್ ಕೂಡ ಇಲ್ಲ. ಸೊ ನಾನು ಮಿನಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಸೊ ನಾನು ಏನೋ ಒಂದು ಮಾಡಬೇಕು ಅಂದರೂ ಮೈಂಡು ಇರಲ್ಲ ಗೈಸ್. ನಂದು ಮೂಡ್ ಸ್ವಿಂಗ್ಸ್ ಜಾಸ್ತಿ. ನಾನು ಈಡಿಯಟ್ ಫೆಲೋ ನಾನು. ಏನು ಮಾಡ್ತೀರಾ, ಎಲ್ಲನೂ ತಲೆ ಮೇಲೆ ಬಂದುಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ನನ್ನಿಂದನೇ ಅಂದ್ಕೊಳ್ತೀನಿ ಅದನ್ನು. ಸೊ ಇಷ್ಟೇ. ನೆಕ್ಸ್ಟು ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋದ ಮೇಲ್ಕೋಟೆ ವ್ಲಾಗ್ನ ಪೋಸ್ಟ್ ಮಾಡ್ತೀನಿ ಗಾಯ್ಸ್. ಸೊ ವೆಯ್ಟ್, ಅಲ್ಲಿಗಂಟ ಸ್ಟೇ ಟ್ಯೂನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಆ್ಯಂಡ್ ಪ್ಲೀಸ್ subscribe and do like, share, comment and subscribe to our YouTube channel, and see you in the next vlog.